ಸಖತ್ ಜನ ನಮ್ಮ ಬೆಂಗಳೂರು ಚಿಕ್ಕಪೇಟೆಯಲ್ಲಿ ಅಲ್ವಾ ಆ ಥರ ಜನ ಇಲ್ಲ, ಆ ಥರ ಜನ ಅದಕ್ಕಿಂತ ಜಾಸ್ತಿ ಜನಗಳು ಇಲ್ಲಿ. ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ತುಂಬ ಕಷ್ಟಪಟ್ಟು ತುಂಬ ಇಷ್ಟಪಟ್ಟು ನಾನಿವಾಗ ದೇವನಗರಿ ಸಾಕ್ಷಾತ್ ಈಶ್ವರ ನೆಲೆಸಿರುವಂಥ ಜಾಗ ಅಂತ ಹೇಳಲಾಗುವ ಮತ್ತು ಎಲ್ಲರೂ ಪುಣ್ಯಕ್ಷೇತ್ರ ಅಂತ ಹೇಳುವಂತಹ ಕಾಶಿಗೆ ಬಂದಿದ್ದೀನಿ. ತುಂಬ ದಿವಸದ ಕನಸು, ತುಂಬ ದಿವಸದ ಆಸೆ ಕಾಶಿಗೆ ಬರಬೇಕು ಅಂತ. ಬಟ್ ಹೇಗೆ ಯಾವಾಗ ಅಂತ ಟೈಮ್ ಗೊತ್ತಾಗಿರಲಿಲ್ಲ. ನನ್ನ ಪ್ಲ್ಯಾನ್ ಮುಂಚೆ ಇತ್ತು, ಬಟ್ ಇವಾಗ ಬಂದಿದ್ದೀನಿ ಕಾಶಿಗೆ. ಎಕ್ಸ್ಪ್ಲೋರಿಂಗ್ ಕಾಶಿ, ಯಾವ್ಯಾವ ಟೆಂಪಲ್ ಸಿಗುತ್ತೆ, ಯಾವ್ಯಾವುದು ಪುರಾತನ ಜಾಗ ಸಿಗುತ್ತೆ, ಎಲ್ಲದನ್ನು ಎಕ್ಸ್ಪ್ಲೋರ್ ಮಾಡಿ ಐ ವಿಲ್ ಶೋ ಯು ಕಾಶಿ ಇನ್ ದ ನೆಕ್ಸ್ಟ್ ಲೆವೆಲ್. ನಿಮಗೆಲ್ಲ ಆದಷ್ಟು ಎಕ್ಸ್ಪ್ಲೋರ್ ಮಾಡಿ ತೋರಿಸಿ. ನೀವು ಬನ್ನಿ, ನೀವು ಕಾಶಿನ ಎಂಜಾಯ್ ಮಾಡಿ. ವೆಲ್ಕಮ್ ಟು ಕಾಶಿ. ಇದನ್ನ ದೇವಸ್ಥಾನ ಅಂತ ಕನ್ಫ್ಯೂಸ್ ಆಗ್ತಾ ಇದ್ದೀರಾ? ಆಗಬೇಡಿ, ಇದು ದೇವಸ್ಥಾನ ಅಲ್ಲ, ಇದು ಜಸ್ಟ್ ಕಾಶಿ ಎಂಟ್ರೆನ್ಸು. ಕರೆಕ್ಟಾಗಿ ನೋಡಿ, ಇದು ರೈಲ್ವೆ ಸ್ಟೇಷನ್ ಯಾವ ಥರ ಡೆಕೋರೇಟ್ ಆಗಿದೆ ನೋಡಿ. ಎಷ್ಟು ಒಂದು ಪಾಸಿಟಿವ್ ವೈಬ್ ನಿಮ್ಮ ರೈಲ್ವೆ ಸ್ಟೇಷನ್ನಿಂದನೇ ಸಿಗೋ ಥರ ಶುರುವಾಗುತ್ತೆ. ಕಾಶಿಯ ಹಿಸ್ಟ್ರಿ, ಅಲ್ಲಿ ಹೇಗೆ ಏನೇನು ಅನ್ನೋದೊಂದು ಐಡಿಯಾ ಸಿಗುತ್ತೆ ನಿಮಗಿಲ್ಲೇ. ಅಲ್ಲಿ ಕಾಶಿ ಸ್ಟೇಷನಿಂದ ಬಂದು ನೀವು ಒಂದು ಜಾಗದಲ್ಲಿ ಎಂಟ್ರ್ ಆದಮೇಲೆ ಅಲ್ಲಿಂದ ನಾವು ತುಂಬ ಕ್ರೌಡ್ ಇರುತ್ತೆ. ಜನ ಸಖತ್ ಜನ. ನಮ್ಮ ಬೆಂಗಳೂರು ಚಿಕ್ಕಪೇಟೆಯಲ್ಲಿ ಅಲ್ವಾ ಆ ಥರ ಜನ ಇಲ್ಲ, ಆ ಥರ ಜನ ಅದಕ್ಕಿಂತ ಜಾಸ್ತಿ ಜನಗಳು ಇಲ್ಲಿ. ಬಿಕಾಸ್ ಎಲ್ಲ ಕಡೆಯಿಂದ ಜನ ಬರೋದ್ರಿಂದ ತುಂಬ ಜಾಸ್ತಿ ಜನ. ನೀವು ಸ್ನಾನದ ಘಾಟ್ಗೆ ಹೋಗಬೇಕು ಅಂದ್ರೆ ಇಟ್ ಟೇಕ್ಸ್ ಟೂ ಮಚ್ ಟೈಮ್. ಈ ಜಾಗದಲ್ಲಿ ನೀವು ನುಸುಳ್ಕೊಂಡು ಮುಂದಕ್ಕೆ ಹೋಗಿ ನೀವೇನು ಮಾಡೋದು ಬೇಡ, ನಿಂತ್ಕೊಂಡ್ರೆ ಸಾಕು, ಅವರೇ ಕರ್ಕೊಂಡು ಅಲ್ಲಿ ಬಿಟ್ಬಿಡ್ತಾರೆ. ಬಟ್ ನಿಮ್ಗೆ ಗೊತ್ತಿರಬೇಕು ಎಲ್ಲಿ ಹೋಗ್ಬೇಕಂತ. ಗೋಯಿಂಗ್ ಟು ದ ಘಾಟ್ ಸ್ನಾನ ಮಾಡೋಕ್ಕೆ. ಹನುಮಾನ್ ಘಾಟಲ್ಲಿ ಸ್ನಾನ ಮಾಡಬೇಕು ಅಂತ ಹೇಳಿದ್ರು ನಮ್ಮಮ್ಮ. ಸೊ ಹಾಗಾಗಿ ಅವ್ರು ಮುಂಚೆನೇ ಬಂದೋಗಿರೋದು ಗೊತ್ತಿದೆ. ಹಾಗಾಗಿ ಗೋಯಿಂಗ್ ಟು ಹನುಮಾನ್ ಘಾಟ್, ಸಿ ಅಟ್ ಹನುಮಾನ್ ಘಾಟ್. ನೋಡಿ, ಇದು ದರ್ಭಂಗ ಘಾಟ್ ಅಂತ. ನೋಡೋದಕ್ಕೆ ಎಷ್ಟು ಸುಂದರವಾಗಿದೆ ಅಂದರೆ ಹಳೆಯ ಕಾಲದ ಪ್ಯಾಲೇಸ್ ಥರ ಇದೆ. ದರ್ಭಂಗ ಅಂತಂದರೆ ಅದು ಆಲ್ಮೋಸ್ಟ್ ಪ್ಯಾಲೇಸ್ ಅನ್ನೋ ಹೆಸರೇ ಕೊಡುತ್ತೆ. ಮತ್ತು ಇಲ್ಲಿಂದ ನಿಮಗೆ ಒಂದೊಂದೇ ಘಾಟ್ಗಳು ತೋರಿಸ್ಕೊಂಡು ಹೋಗೋಕೆ ಶುರು ಮಾಡ್ತೀನಿ. ಇದು ನೋಡಿ, ನೆಕ್ಸ್ಟು ರಾಜಾ ಘಾಟು, ದರ್ಭಂಗ ಘಾಟ್ ಪಕ್ಕದಲ್ಲಿರುವಂಥದ್ದು ರಾಜಾ ಘಾಟು. ಅದಾದಮೇಲೆ ನಿಮಗೆ ನರದ್ ಘಾಟ್ ಆದಮೇಲೆ ನಿಮಗೆ ಮಾನಸ ಸರೋವರ ಘಾಟ್ ಆದಮೇಲೆ ನಿಮಗೆ ಕೇಶ್ಮೇಶ್ವರ್ ಘಾಟ್ ಪಕ್ಕದಲ್ಲಿ ನಿಮಗೆ ಕೇದಾರ್ ಘಾಟ್ ಅಂತ ಸಿಗುತ್ತೆ. ಇದು ನೋಡಿ, ಅಂತ್ಯವಾಗಿ ಕೊನೆಯಲ್ಲಿ ನೀವು ಎಲ್ಲರೂ ಸೇರುವಂತಹ ಘಾಟು ಹರಿಶ್ಚಂದ್ರ ಘಾಟು. ತುಂಬ ಶಾಂತಿ ನೆಮ್ಮದಿ ಸಿಗುವಂಥ ಘಾಟು. ಅಂತಿಮ ಯಾತ್ರೆ ಹೋಗೋ ಘಾಟಲ್ಲಿ ನೋಡಿ, ಪ್ರಾಣಿಗಳೆಲ್ಲ ಬಿದ್ದಿರೋ ಹೂವು ಎಲ್ಲನೂ ಹೆಂಗೆ ತಿಂತಾ ಇದೆ. ಮತ್ತು ಇಲ್ಲಿ ನೋಡಿ, ಅಲ್ಲೆಲ್ಲ ಅಕ್ಕಪಕ್ಕ ಹೇಗೆ ಸುಡ್ತಾ ಇದ್ದಾರೆ ಹೆಣಗಳನ್ನ ಅಂತ. ಇಲ್ಲಿ ಪ್ರಯಾರಿಟಿ ವೈಸ್ ಸುಡ್ತಾರೆ, ಬೇಗ ಬಂದವರಿಗೆ ಮತ್ತು ಬೆಸ್ಟ್ ಪ್ರೈಸ್ ಯಾರು ಕೊಡ್ತಾರೆ ಅವ್ರಿಗೆ ಮೇಲ್ಗಡೆ. ಇಷ್ಟೇ ಈ ಜನ್ಮ ಹೆಂಗೆ ಸುಟ್ಟೋಗ್ತಾ ಇದೆ ನೋಡಿ. ಎಲ್ಲದಕ್ಕೂ ಬಡದಾಡದಂಥ ಜೀವ ಸುಟ್ಟೋಗ್ತಾ ಇದೆ ಬೆಂಕಿಯಲ್ಲಿ. ಇದ್ದಷ್ಟು ದಿವಸ ನೆಮ್ಮದಿಯಾಗಿ ಖುಷಿಯಾಗಿದ್ದು ಹೋಗ್ಬಿಡ್ಬೇಕು. ನಮ್ಮ ಮನಸ್ಸು ಒಳ್ಳೇದು ಮಾಡಿದ್ರೆ ದೇವರು, ಏನಂತೀರಾ ಅಲ್ವಾ? ಹನುಮಾನ್ ಘಾಟಿಂದ ಬರ್ತಾ ಫಸ್ಟ್ ನಮ್ಗೆ ಸಿಗೋದೆ ಕೇದಾರ್ನಾಥ್ ಘಾಟಲ್ಲಿ ಏನು ವಿಶೇಷತೆ ಅಂದರೆ, ನೀವೇ ಒಳಗಡೆ ಹೋಗಿ ದೇವರಿಗೆ ನಿಮ್ಮ ಕೈಯಾರೆ ಹಾಲು ಅಭಿಷೇಕ ಮಾಡಿ ಹೂವು ಹಾಕಿ
ಸಂತೃಪ್ತಿ ಪಡ್ಕೋಬೋದು. ಅದನ್ನು ಮಾಡಿ ಆಗಿದೆ, ಒಳಗಡೆ ಅಲೋ ಇರಲಿಲ್ಲ, ಹಾಗಾಗಿ ತೋರಿಸೋಕ್ಕಾಗಿಲ್ಲ. ನೀವು ಕೇದಾರ್ ಘಾಟಿಗೆ ಬನ್ನಿ, ಫಸ್ಟ್ ಹನುಮಾನ್ ಘಾಟಿಂದ ಬರ್ತಾ ಆಮೇಲೆ ಮುಂದಕ್ಕೆ ಹೋಗಿ ಅಂತ ಹೇಳ್ತೀನಿ. ಲೆಟ್ಸ್ ಕಂಟಿನ್ಯೂ. ಗಂಗಾ ಆರತಿ ನೋಡೋಕೆ ಹೋಗೋಣ. ಟೈಮ್ ಆಗೋಗಿದೆ, ಎಲ್ಲ ಜಾಸ್ತಿ ಲೇಟ್ ಆಗೋಗಿದೆ. ಗಂಗಾ ಆರತಿ ನೋಡೋಕೆ ತುಂಬ ಜನ ಇದ್ದಾರೆ, ಸೊ ಹಾಗಾಗಿ ಲೇಟ್ ಆಗೋಯ್ತು. ಬನ್ನಿ, ಲೆಟ್ಸ್ ಕ್ವಿಕ್ಲಿ ಗೋ ಫಾರ್ ಗಂಗಾ ಆರತಿ. ಇದನ್ನ ಕಾಶಿಗೆ ಬಂದು ಗಂಗಾ ಆರತಿ ಮಿಸ್ ಮಾಡ್ಕೊಂಡ್ರೆ ನೀವು ಕಾಶಿಗೆ ಬಂದು ಕೂಡ ವೇಸ್ಟು. ಸೊ ಹಾಗಾಗಿ ಲೆಟ್ಸ್ ಹರಿ ಅಪ್ ಆ್ಯಂಡ್ ಗೋ ವಾಚ್ ಗಂಗಾ ಆರತಿ. ಸಿ ಯು ಗಂಗಾ ಆರತಿ.
नाम लिए कितने परिजात, नाम लिए कितने परिजात, प्रणाम किए हम दोष भरे है भरोसे कि परोस पूर्णमाय पूर्णमिमा वशिष्यते। ओम शांति शांति शांति। गोहत्या बंद हो, गोहत्या बंद हो, गो माता की जय हो, गो माता की जय हो। बोल श्री गंगा मैया की जय। ಈ ಗಂಗಾರತಿ ಪೂಜೆ ಇದೆಲ್ಲ ನೋಡಿದ್ಮೇಲೆ ನಾನು ಯಾಕೆ ಗಂಗೆಯಲ್ಲಿ ಒಂದು ದೀಪ ಬಿಡಬಾರ್ದು, ತೇಲಿ ಬಿಡಬಾರ್ದು ಅಂತ ಆಸೆ ಆಗಿ ಅಲ್ಲೇ ಮಾರ್ತಿದ್ದ ಒಬ್ಬರ ಹತ್ರ ದೀಪ ತಗೊಂಡು ಅದನ್ನು ಕಾಶಿ ವಿಶ್ವನಾಥನ ಕಡೆ ಮುಖ ಮಾಡಿ ನನ್ನ ಸಣ್ಣ ಪ್ರಾರ್ಥನೆ ಅವನಲ್ಲಿಟ್ಟು ಮನದಲ್ಲಿರೋ ದುಃಖ ದುಮ್ಮಾನ ಅವನಲ್ಲಿರೋ ಆಸೆ ಅವನು ನೋಡಬೇಕು ಅಂದಿದ್ದ ಖುಷಿ ಎಲ್ಲನೂ ಸೇರಿಸಿ ಒಂದು ದೀಪವನ್ನು ಅವನಿಗೆ ಸಮರ್ಪಿಸಿ ಅದನ್ನು ಗಂಗೆಯಲ್ಲಿ ತೇಲಿಬಿಟ್ಟೆ. ಅದು ಸ್ವಲ್ಪ ಮಟ್ಟಿಗೆ ದೂರಕ್ಕೆ ತೇಲ್ಕೊಂಡು ಹೋಯಿತು ನಿಧಾನಕ್ಕೆ. ಆ ತೇಲ್ಕೊಂಡು ಹೋದ್ಮೇಲೆ ಮತ್ತೆ ನಾನು ತಿರುಗಿ ನೋಡಲಿಲ್ಲ. ಜೈ ಕಾಶಿ ವಿಶ್ವನಾಥ್ ಅಂತ ಹೇಳಿ ಹಿಂತಿರುಗದೆ ನೋಡದೆ ಬಂದ್ಬಿಟ್ಟೆ. ಇದು ನನ್ನ ಕೈಲಾದ ಸಣ್ಣ ಸೇವೆ. ಶರಣು ಶರಣು ಜೈ ಮಹಾಕಾಲ್ ಕಾಲ ಭೈರವಾಯ ನಮಃ. ಏನಕ್ಕೆ ಇದು ಹೇಳ್ತಾ ಇದ್ದೀನಿ ಅಂತಂದರೆ, ನಿಮಗೆ ಕಾಶಿಗೆ ಬಂದಾಗ ನಮ್ಮ ಶಿವನ ತ್ರಿಶೂಲದಲ್ಲಿ ಹೇಗೆ ತ್ರಿಶೂಲದಲ್ಲಿ 3 ಭಾಗ ಇರೋದಲ್ಲ ಮೇಲ್ಗಡೆ, ಅದನ್ನು 3 ಡಿಸ್ಕ್ರೈಬ್ ಹೇಗಾಗಿದೆ ಇಲ್ಲಿ ಅಂತಂದರೆ, ಮೊದಲನೇದು ಕೇದಾರ್ ಘಾಟು ಸ್ಪರ್ಶ ಮಾಡಿ ಅಲ್ಲಿ ಹಾಲಾಭಿಷೇಕ ಮಾಡೋದಲ್ಲ ಅದು, 2ನೇದು ವಿಶ್ವನಾಥ್ ಕಾಶಿ ವಿಶ್ವನಾಥ್, 3ನೇದು ಕಾಲಭೈರವ. ಇದು ನಮ್ಗೆ ಸ್ಟಾರ್ಟಿಂಗಲ್ಲೇ ಸಿಗುತ್ತೆ, ಬಟ್ ನೀವು ಆ ಕಡೆಯಿಂದ ದರ್ಶನ ಮಾಡ್ಕೊಂಡು ಬರ್ತಾ ಇದು ಮುಗಿಸ್ಕೊಂಡು ಹೋಗಿ ಅದು ನಿಮ್ಗೆ ಭಾಳ ಈಸಿ ಆಗುತ್ತೆ. ನಿಮಗೆ ಒಳಗಡೆ ಯಾವ ದೇವಸ್ಥಾನದಲ್ಲೂ ಒಳಗಡೆ ಎಲ್ಲೂ ಅಲೋವಿಲ್ಲ ವೀಡಿಯೋಗೆ. ಸೊ ನಾನು ನಿಮಗೆ ಆಚೆ ಕಡೆ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರೆ, ಎಷ್ಟು ಚೆನ್ನಾಗಿ ರೆಡಿ ಇದೆ ದೇವಸ್ಥಾನ ಅಂತ. ಓಕೆ, ಇದಕ್ಕೂ ಬಂದು ಹೋಗಿ 3ಕ್ಕೂ ಬರಲೇಬೇಕು ಅನ್ನೋ ಪ್ರತೀತಿ ಇದೆ. ಬಂದಾಗ ತೋರಿಸ್ತೀನಿ ನಿಮ್ಗೆ ಆಚೆಯಲ್ಲಿ ಹೆಂಗೆ ಬರಬೇಕು ಅಂತ. ಕೊನೆಯಲ್ಲಿ ಕಾಲಭೈರವ ಒಂದೇ ದರ್ಶನ ಸಿಕ್ಕಿದ್ದು ಕ್ಲೀನಾಗಿ ವಿಡಿಯೋ ತೋರ್ಸೋಕ್ಕಾಗೋ ಥರ. ಬೇರೆ ಯಾವುದ್ರೊಳಗೂ ಅಲೋವೇನೇ ಇಲ್ಲ, ಮುಂಚೆನೇ ತೆಗೆದಿಸ್ಕೊಂಡು ಮಾಡ್ಕೊಂಡ್ಬಿಡ್ತಾರೆ. ಬಟ್ ವಂಡರ್ಫುಲ್, ತುಂಬ ಚೆನ್ನಾಗಿದೆ ಕಾಲಭೈರವ ಮಾತ್ರ. ಒಂದು ನೋಡಿ ಅಂತ ಹೇಳ್ತಾ ನನ್ನ ಈ ಕಾಶಿ ಜರ್ನಿನ ಮುಕ್ತಾಯ ಮಾಡ್ತೀನಿ. ಶರಣು ಶರಣು ಜೈ ಮಹಾಕಾಲ್, ಜೈ ಕಾಶಿ ವಿಶ್ವನಾಥ್ ಹೇಳ್ತಾ ಮುಂದಿನ ಡೆಸ್ಟಿನೇಷನ್ ಹೋಗ್ತೀನಿ, ಅದನ್ನು ತೋರಿಸ್ತೀನಿ ನಿಮಗೆ. ಎಂಜಾಯ್ ದ ಬ್ಲಾಗ್, ಸಪೋರ್ಟ್. So like the video, share, subscribe, and any suggestions, please give me the suggestions, okay? Om Namah Shivaya. ಇದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಲ್ಲ, ಮಾಲ್ ಅಲ್ಲ, ಇದೇನು ಅಂತ ಗೆಸ್ ಮಾಡಿ ಗೊತ್ತಿದ್ರೆ ಹೇಳಿ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದಕ್ಕೆ ನಾನು ಎಕ್ಸೈಟೆಡ್ ಆಗಿ ಬಂದಿದ್ದೀನಿ, ರೀಚ್ ಆಗಿದ್ದೀನಿ ಇಲ್ಲಿಗೆ. ಇದೇನು ಅಂತ ನಿಮ್ಗೆ ಗೊತ್ತಾಗಬೇಕಂದ್ರೆ ಪ್ಲೀಸ್ ಕಂಟಿನ್ಯೂ ಟು ಸಿ ದ ನೆಕ್ಸ್ಟ್ ವ್ಲಾಗ್. ಸಿ ಯು, ಟೇಕ್ ಕೇರ್, ಬಾಯ್.